ಬನ್ನಿ. ಮೇಡಮ್ ಹಾಕಿ ಮೇಡಮ್ ಹಂಗೆ ಒಂದು ಟಾಪ್ ಮೇಡಮ್ ಆ ಕಡೆಯಿಂದ ಅಷ್ಟೇ ಮೇಡಮ್ 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 ಫೋಟೋ ಫೋಟೋ ಹಾಂ ಮೇಡಮ್ ಅಲ್ಲಿ ಆಯ್ತು ಆಯ್ತು ಮೇಡಮ್ ಆಯ್ತು ಮೇಡಮ್ ಮೇಡಮ್ ಇಲ್ಲಿ ಇರಿ ಮೇಡಮ್ 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 ಸರ್ ಷಡಾಕ್ಷರಿ ಸರ್ ಓಕೆ ಓಕೆ ಅರುಣಾ ಷಡಾಕ್ಷರಿ ಅಂತ, ಷಡಾಕ್ಷರಿ ಅವ್ರ ಮಗಳು. ಇವತ್ತು ನಮ್ಮ ತಂದೆಯವ್ರ 75th ಬರ್ಡೇ. ಹೋದ 15 ವರ್ಷದಿಂದ ಶರಣ ಸಾಹಿತ್ಯ ಪರಿಷತ್ ಅವ್ರ ಜೊತೆ ಅವಾರ್ಡ್ಸ್ ಕೊಡ್ತಾ ಇದ್ದೀವಿ, ಶರಣ ಪ್ರಶಸ್ತಿ ಅಂತ. ಈ ಸತ ಕೇಳಿರ್ಬೇಕು ನೀವೆಲ್ಲ. ಸೊ ಅದ್ರದ್ದು ಇವತ್ತು 15ನೇ ಬುಕ್ ರಿಲೀಸ್ ಆಗಿದೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಅದೇ 15 ವರ್ಷದಿಂದ ಈ ಪ್ರಶಸ್ತಿ ಮಾಡ್ತಾ ಇದ್ದೀವಿ, ಶರಣ ಪ್ರಶಸ್ತಿ ಅಂತ. ಸೊ ನಮ್ಮ ಇದು ವಚನಗಳಲ್ಲಿ ಏನೇನು ಮಾಡಿದ್ದಾರೆ, ಸಾಧನೆ ಮಾಡಿರೋರ್ಗೆ ಮಾತ್ರ ಅವಾರ್ಡ್ಸ್ ಕೊಡ್ತೀವಿ. ಅವಾರ್ಡ್ಸ್ಗಿಂತ ಹೇಳೋದ್ಕಿಂತ ಅವ್ರನ್ನ ರೆಕಗ್ನೈಸ್ ಮಾಡ್ತೀವಿ. ಸೊ ಈ ಸತಿ 9 ಜನಕ್ಕೆ ಕೊಟ್ಟಿದ್ದಾರೆ. 5 ಜನ ಪ್ರಮುಖರು ಮತ್ತು 5 ಜನ ಹಿರಿಯರು ಅಂತ ಕೊಡ್ತೀವಿ. ಇವತ್ತು ನಿಮ್ಮ ತಂದೆಯವ್ರದ್ದು 75th ಬರ್ತ್ಡೇ ಇತ್ತು ಮೇಡಮ್. ಆಲ್ಮೋಸ್ಟ್ ಈ ತರ ಈ ಒಂದು ಮೆಮೊರಿ ತುಂಬಾ ಒಂದು ಸ್ಪೆಷಲ್ ಮೆಮೊರಿ ಅಂತಾನೆ ಹೇಳ್ಬೋದು. ಸುಮಾರು ಗಣ್ಯಮಾನ್ಯರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಇದು ವಿಶೇಷವಾಗಿ ಕೃತಿಗಳು ಮತ್ತೆ ಸಾಹಿತ್ಯಗಳ ಬಗ್ಗೆ ಯಂಗ್ಸ್ಟರ್ಸ್ ಅಂಡ್ ಯೂತ್ಸ್ ಅಲ್ಲಿ ಈ ತರ ಒಂದು ನ್ಯೂಸ್ ಕೆಲವರು ನೋಡೋದಿಲ್ಲ. ಸೊ ಅವ್ರಿಗೆ ನಿಮ್ಮ ಒಂದು ಏನಾದ್ರು ಮೆಸೇಜ್ ಹೇಳೋದಲ್ಲ? ಸೊ ನೀವೆಲ್ಲ ಈ ಬುಕ್ ಓದಲೇಬೇಕು, ಅವಾಗ ಗೊತ್ತಾಗುತ್ತೆ. ಇದು ಕ್ಷಣ ಹೊತ್ತು ಅಣಿಮುತ್ತು. ಏನಂದರೆ ಒಂದು ಕ್ಷಣದಲ್ಲಿ ಜೀವನ ಬದಲಾಗಬಹುದು ಅಂತ ಮೈಂಡಲ್ಲಿ ಇಟ್ಕೊಂಡು ಅಪ್ಪ ಬರೆದಿರೋ ಬುಕ್ಸ್ ಇದು. ನಾ ಹೇಳ್ದಂಗೆ ಇದು 15ನೇ ಬುಕ್ಕು. ಪ್ರತಿ ಬುಕ್ಕಲ್ಲಿ 75 ಕತೆಗಳಿರುತ್ತೆ. ಆ ಕತೆ ಓದಾದ್ಮೇಲೆ ಎಲ್ಲ 1.5 ಪೇಜ್ ಅಷ್ಟೇ ಆಗೋದು. ಒಂದು ಕತೆ ಕೊನೆಯಲ್ಲಿ ಅಪ್ಪ ಅವರ ಆ ಕತೆಯ ಇದು ಸಾರಾಂಶ ಬರೀತಾರೆ. ಸೊ ನೀವು ಓದಾಗ ಗೊತ್ತಾಗುತ್ತೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ ಅಂತಲೇ ಹೇಳ್ಬೋದು. ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ ಡೆಫಿನೆಟ್ಲಿ, ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳ್ತೇನೆ ಅದೇ ಸಂದೇಶ, ಪಾಸಿಟಿವ್ ಆಟಿಟ್ಯೂಡ್, ಏನೇ ಕಷ್ಟ ಬಂದ್ರೂ ಸಾಧಿಸ್ಬೋದು ಅನ್ನೋ ಇದು ಛಲ ಬರುತ್ತೆ. ಸೊ ನೀವು ಬುಕ್ ಓದಿದ್ರೆ ಗೊತ್ತಾಗುತ್ತೆ. ಕ್ಷಣ ಹೊತ್ತು ಅಣಿಮುತ್ತು. ನಿಜವಾಗ್ಲೂ ಮನಸ್ಸು ತುಂಬಿ ಬಂತು. ಯಾಕೆಂದರೆ ನಾನು 44 ಪುಸ್ತಕಗಳನ್ನು ಬರೆದಿದ್ದೀನಿ, ಚಿಕ್ಕದು ದೊಡ್ಡದು ಎಲ್ಲ ಸೇರಿ. ಶರಣ ಸಾಹಿತ್ಯದ್ದು 50%ಗಿನ್ನ ಜಾಸ್ತಿ ಅದನ್ನೇ ಬರೆದಿರೋದು ನಾನು. ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಮೇಲಿನ ಕೃತಿ ಅಂದರೆ ತುಂಬ, ಅದಕ್ಕೆ ಏನು ಹೇಳಬೇಕು, ತುಂಬ ದೊಡ್ಡ ಹೆಸರಿರೋ ಕೃತಿ ಶೂನ್ಯ ಸಂಪಾದನೆ. ಅದನ್ನು ನಾನು ಯಾರೂ ಮಾಡಿಲ್ಲ, ಸಂಗ್ರಹ ಮಾಡಿದೆ, ಅದನ್ನು ವಿಸ್ತಾರ ಮಾಡಿದೆ.
21 ಸಂಪಾದನೆ ಇತ್ತು. ನಾನೆರಡು ಸಂಪಾದನೆಗಳನ್ನು ವಿಸ್ತಾರ ಮಾಡಿದೆ. ಆಮೇಲೆ ಶೂನ್ಯ ಸಂಪಾದನೆಯ ಸಮಗ್ರ ಶೂನ್ಯ ಸಂಪಾದನೆ ವ್ಯಾಖ್ಯಾನ ಬರೆದೆ. ಅದು 40 ತಿಂಗಳು ಧಾರಾವಾಹಿಯಾಗಿ ಬರೆದೆ ಅದನ್ನು. ಆಮೇಲೆ ಅದನ್ನು 800 ಪುಟದ ಪುಸ್ತಕಗಳನ್ನು ಬಸವ ಸಮಿತಿಯವರು ಪಬ್ಲಿಷ್ ಮಾಡಿದ್ರು. ಅಂದ್ರೆ ಅಮ್ಮ ಇವಾಗ ನಿಮ್ಮ ಮುಂದಿನ ಪೀಳಿಗೆಗೆ, ಯಾಕಂದ್ರೆ ನಿಮ್ಮ ಒಂದು ಮಾದರಿ. ಹೌದು, ಮಾದರಿ ಒಂದು, ಅದವರವ್ರ ಇಂಟ್ರೆಸ್ಟ್, ಅದರಲ್ಲಿ ಅಭಿರುಚಿ ಇರಬೇಕು ಒಂದು, ನಂಬಿಕೆ ಇರಬೇಕು ಒಂದು. ಅದು ನಮಗೆ ತುಂಬ ಮನಸ್ಸಿಗೆ ತಾಕಿ ಅದ್ರ ಬಗ್ಗೆನೇ ಚಿಂತನೆ ಇರಬೇಕು. ಹಾಗಾದರೆ ಇಂಥದ್ದೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ. ಇದಕ್ಕೆ ತನು ಮನ ಧನ, ನಾನು ದೊಡ್ಡ ಸಂಸಾರ ಇರೋದು ನಾನು. ಅಂಥದ್ರಲ್ಲಿ ನಾನು ರಾತ್ರಿ 10 ಗಂಟೆ ಮೇಲೆ ಯಾರ್ದು ಏನೂ ಅಡ್ಡಿ ಇಲ್ಲದೆ ಇರುವಾಗ ಗಂಡ ಮಕ್ಕಳೆಲ್ಲ ಊಟ ಮಾಡಿ ಮಲಗಿದ ಮೇಲೆ ನಾನು ಈ ಕೆಲಸ ಮಾಡಿದೆ. ಆದರೆ ಹಾಡೋದಕ್ಕೆ ಬೇರೆ ಟೈಮ್ ಇಟ್ಕೊಂಡಿದ್ದೆ. ಮನೇಲಿ ಡಿಸ್ಟರ್ಬ್ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾಗ ನಮ್ಮ ಯಜಮಾನರು ದೊಡ್ಡ ಡಾಕ್ಟ್ರ್, ಅವರು ಸ್ಯಾನಿಟೋರಿಯಮ್ನಲ್ಲಿ ಸೂಪರ್ಡೆಂಟ್ ಆಗಿದ್ದರು, ಅವರು ಅಷ್ಟು ದೊಡ್ಡ ಡಾಕ್ಟ್ರು ಅಂಥವರು. ಅವ್ರದ್ದೆಲ್ಲ ಸಹಕಾರ ತುಂಬ ಇತ್ತು. ಮನೆಯವ್ರ ಸಹಕಾರ ಇಲ್ಲದೆ ಅದರಲ್ಲೂ ಹೆಣ್ಮಕ್ಳು ಮಾಡೋದು ತುಂಬ ಕಷ್ಟ ಇದೆ. ನನ್ನ ತಂದೆ ಹೆಣ್ಮಕ್ಳಿಗೆ ಯಾಕೆ ವಿದ್ಯೆ ಅನ್ನೋ ಕಾಲದಲ್ಲಿ ನನ್ನನ್ನು ಸ್ಕೂಲಿಗೆ ಕಳಿಸಿ SSLC ಓದಿಸಿದ್ರು. ಅವತ್ತು ಹೆಣ್ಮಕ್ಳಿಗೆ ಅದೇ ದೊಡ್ಡ ವಿದ್ಯೆ. ಆಮೇಲೆ ನನಗೆ ಮೊಮ್ಮಗಳು ಹುಟ್ಟಿದ ಮೇಲೆ, ದೊಡ್ಡ ಮಗಳು ಅವಳ ಮಗಳು ಹುಟ್ಟಿದ ಮೇಲೆ ನಾನು MA ಮಾಡಿದೆ. ಅವಳಿಗೆ ಮಗಳು ಹುಟ್ಟಿದ ಮೇಲೆ, ಮರಿ ಮಗಳು ಹುಟ್ಟಿದ ಮೇಲೆ ನಾನು ಡಾಕ್ಟ್ರೇಟ್ ಮಾಡಿದೆ. ಡಾಕ್ಟ್ರೇಟು ಅಂತ ನನ್ನ ಹಾಕೊಂಡಾಗೆಲ್ಲ ಕಾಲೇಜ್ಗೆ ಹೋಗಿಲ್ಲ ಅಂದರೆ ಯಾರೇನು ನನಗೆ ಆನರರಿ ಡಾಕ್ಟ್ರ್ ಕೊಟ್ಟಿದ್ದಲ್ಲ, ನಾನು ಸ್ವತಃ ಕಷ್ಟಪಟ್ಟು ಮಾಡಿರೋದು. ಇದರಲ್ಲಿ ನನ್ನ ಶ್ರಮ ಇದೆ. ಆಮೇಲೆ ನನ್ನ ಯಂಗ್ ಏಜಿನಲ್ಲಿ ಇದ್ದಿದ್ದು ಸಮಯ ತುಂಬಾ ಅದಕ್ಕೆ ಕೊಟ್ಟಿದ್ದೀನಿ. ಇಲ್ಲದೇ ಇದ್ರೆ ಇಷ್ಟೊಂದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಬೇರೆದನ್ನು ಅಷ್ಟೇ, ನನ್ನ ರೇಡಿಯೋ ನಾಟಕಗಳು, ವ್ಯಕ್ತಿ ಚಿತ್ರಗಳೇ 64 ಜನದನ್ನು ಬರೆದಿದ್ದೀನಿ. ಅದರಲ್ಲಿ ಡಾಕ್ಟ್ರ್ ಇದ್ದಾರೆ, ಸಂಗೀತಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ತುಂಬ ಸಾಮಾನ್ಯ ಗೃಹಿಣಿಯರಿದ್ದಾರೆ, ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ಅವರೆಲ್ಲ ಇನ್ನೂ ನನ್ನ ಮನಸ್ಸಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ ಬರೀಬೇಕಾದವರು. ಒಟ್ಟಾರೆಯಾಗಿ ಏನಂತ ಫೈನಲ್ ಏನು ಹೇಳಲಿಕ್ಕೆ ಇಷ್ಟ ಆಯ್ತು? ಇಲ್ಲ, ಇದು ಶರಣ ಸಾಯಿ. ನಾನು ಇವಾಗ ಮನೆ ಬಿಟ್ಟು ಎಲ್ಲೂ ಸ್ವಲ್ಪ ಅಷ್ಟು ಹೋಗೋದಿಲ್ಲ. ಮೊದಲು ಇಡೀ ಕರ್ನಾಟಕ ಓಡಾಡಿದ್ದೀನಿ ಈ ಫಂಕ್ಷನ್ಗಳಿಗೋಸ್ಕರ ಅನುಕೂಲ ಮಾಡಿಕೊಂಡು, ನಮ್ಮ ಮನೆ ಸಂಸಾರದಕ್ಕೂ ಏನು ತೊಂದರೆ ಬರದಂಗೆ. ಅಮೇರಿಕಾ, ಕೆನಡಾದಲ್ಲಿ ಅಮೇರಿಕಾದವರು ಕ್ಯಾಸೆಟ್ ಮಾಡಿಸಿದ್ರು, ಹಾಡಿ ವ್ಯಾಖ್ಯಾನ ಮಾಡಿರೋದು. ಅಕ್ಕ ಮಹಾದೇವಿ ಮತ್ತು ಮುಕ್ತಾಯಕ್ಕ, ಆಮೇಲೆ ಪ್ರಭುದೇವರ ಆರೋಹಣೆ 3 ಕ್ಯಾಸೆಟ್ಗಳನ್ನು ಮಾಡಿಸಿ ಆಮೇಲೆ CD ಮಾಡಿಸ್ದೆ. ಅದು ನಮ್ಮ ಮತ್ತೂರು ಕೃಷ್ಣಮೂರ್ತಿ ಅಂತವರು, ಸೋಮೇಶ್ವರ ಅವ್ರು ಗೊತ್ತಿರಬೇಕು, ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ಅವರು ವ್ಯಾಖ್ಯಾನ ಮಾಡಿದ್ರು CD ಕನ್ವರ್ಟ್ ಮಾಡಿದಾಗ. ಅವರೆಲ್ಲ ಮಾಡಿದ್ದು ಎನ್ಕರೇಜ್ಮೆಂಟು ನನ್ನನ್ನು ಇದಕ್ಕೆ ಹೆಚ್ಚು ತೊಡಗಿಸ್ಕೊಳ್ಳೋಕೆ ಅನುಕೂಲ ಆಯಿತು. ಇವತ್ತು ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ. ಇದಕ್ಕೆ ನಮ್ಮ ಯಜಮಾನರದ್ದು ತುಂಬ ಸಹಕಾರ ಇತ್ತು. ಅಷ್ಟು ದೊಡ್ಡ ಡಾಕ್ಟ್ರ್ ಆದರೂ ಸಂಗೀತ, ಸಾಹಿತ್ಯ ಎಲ್ಲದರಲ್ಲೂ ತುಂಬ ಇಂಟ್ರೆಸ್ಟು. ಅವರ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅವರ ತಂದೆ ತಾಯಿಗಳು ಹಾಗೂ ನನ್ನ ಗುರುಗಳು, ನನ್ನ ತಾತ, ನನ್ನ ಅಜ್ಜಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಸದಾ ಚಿರಋಣಿಯಾಗಿರ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತ ಇವ್ರು ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಇದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸಿ, ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಪ್ರಿಯಾಂಕಾ ಪ್ರವೀಣ್ ಹಾಗೆ, ನಾನು ಲಕ್ಷ್ಮೇಶ್ವರದಿಂದ. ನಾನು ವಿಶೇಷವಾಗಿ ವಚನಕಾರರ ಮೇಲೆ ಕೆಲಸ ಮಾಡಿದ್ದೀನಿ. ಸಾಮಾನ್ಯವಾಗಿ ನನ್ನ ವಯೋನಿವೃತ್ತಿ ನಂತರ 11 ವರ್ಷಗಳಲ್ಲಿ ಸುಮಾರು 50 ಶರಣೆಯರನ್ನು ಕುರಿತು ಅವರ ಬದುಕು, ಅವರ ಬರಹ ಮತ್ತು ಅವರ ವಚನಗಳನ್ನು ವಿಶ್ಲೇಷಣೆ ಮಾಡೋದ್ರೊಳಗೆ ನಾನು ತೊಡಗಿಸ್ಕೊಂಡಿದ್ದೀನಿ. ನನಗೆ ವಿಶೇಷವಾಗಿ ಇವತ್ತು ಪ್ರಶಸ್ತಿ, ನನಗೆ ನಾನು ಅರ್ಜಿ ಹಾಕಿದಲೇ ನನ್ನನ್ನು ಗುರುತಿಸ್ಬಿಟ್ಟು ರಮಣಶ್ರೀ ಪ್ರಶಸ್ತಿ ಕೊಟ್ಟಿರೋದು ನನಗೆ ತುಂಬ ಸಂತೋಷ ಆಗಿದೆ. ವೆರಿ ನೈಸ್. ಅಂದರೆ ಇವಾಗ ಯುವ ಪೀಳಿಗೆಗಳು ಸುಮಾರು ಜನ ಏನು ಬುಕ್ಸ್ಗಳು ಓದಲ್ಲ. ನನ್ನ ಜೀವನದಲ್ಲಿ 3 ಮಾರ್ಗಗಳನ್ನು ಅನುಸರಿಸಿದ್ದೀನಿ. ಆ 3 ಮಾರ್ಗಗಳು ಕೂಡ ಈ ಸಮಾಜಕ್ಕೆ ಭಾಳ ಉಪಯುಕ್ತ. ಮೊದಲನೇ ಮಾರ್ಗ ಯಾವುದು ಅಂದರೆ ಬುದ್ಧ ಮಾರ್ಗ ಅಂತ, 2ನೇ ಮಾರ್ಗ ಯಾವುದಂದರೆ ಬಸವ ಮಾರ್ಗ ಅಂತ, 3ನೇ ಮಾರ್ಗ ಯಾವುದಂದರೆ ಭೀಮ ಮಾರ್ಗ ಅಂತ. ಈ 3 ಮಾರ್ಗಗಳಲ್ಲಿ ಎಲ್ಲ ರೀತಿಯ ತಾರತಮ್ಯಗಳನ್ನು ಹೋಗಲಾಡಿಸುವಂಥ
ಸಮಾನತೆಯ ಸಮಾಜವನ್ನು ಕಟ್ಟುವಂಥ ಮತ್ತು ಅತ್ಯಂತ ಪ್ರೀತಿ, ಮಮತೆ, ಕರುಣೆ, ಮೈತ್ರಿ ಭಾವದಿಂದ ಬದುಕಲಿಕ್ಕೆ ಅವಕಾಶಗಳನ್ನು ಸಿಗುವಂಥ ವಿಚಾರ ಪಥಗಳು ಈ ಬುದ್ಧ ಭಾರತದಲ್ಲಿ, ಭೀಮ ಭಾರತದಲ್ಲಿ, ಬಸವ ಭಾರತದಲ್ಲಿ ಇದೆ. ಇಂಥವುಗಳನ್ನು ಜನ ಹೆಚ್ಚು ಪ್ರಮಾಣದಲ್ಲಿ ಓದಬೇಕು. ವಿಶೇಷವಾಗಿ ಮೂರು ತಲೆಮಾರಿನ ಜನ ಏನಿದ್ದಾರೋ, ಆ ಮೊದಲನೇ ಜನರೇಷನ್ನು, ಎರಡನೇ ಜನರೇಷನ್ನು, ಮೂರನೇ ಜನರೇಷನ್ನು. ಮೊದಲನೇ ಜನರೇಷನ್ಗೆ ಸ್ವಲ್ಪ ವಿಚಾರ ಪಥ ಗೊತ್ತಿತ್ತು, ಎರಡನೇ ಜನರೇಷನ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಬಂದರು. ಮೂರನೇ ಜನರೇಷನ್ ಇವುಗಳಿಂದ ತುಂಬ ಮರೆಯಾಗ್ತಿದ್ದಾರೆ. ಆ ಮರೆಯಾಗ್ತಕ್ಕಂಥ ಯುವ ಪೀಳಿಗೆ ಇಂಥವುಗಳ ಬಗ್ಗೆ ಅಧ್ಯಯನಶೀಲರಾದರೆ ಅದು ಉಪಯುಕ್ತ. ಮತ್ತು ಆಸೆ ದುಃಖದ ಮೂಲ ಅನ್ನೋಂಥ ಪದವನ್ನು ಬುದ್ಧ ಹೇಳಿದ್ನಲ್ಲ, ಅದಕ್ಕೆ ಒಂದು ವಿದಾಯವನ್ನು ಉಂಟು ಮಾಡಿದಂತೆ ಆಗ್ತದೆ. ವೆರಿ ನೈಸ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ಇವತ್ತು ರಮಣಶ್ರೀ ಪ್ರಶಸ್ತಿ ಪ್ರದಾನಾಂಬ ಸಮಾರಂಭ. ಸುಮಾರು 10 ಜನ ವಿವಿಧ ಕ್ಷೇತ್ರ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದಂಥ ಹಲವಾರು ಗಣ್ಯಮಾನ್ಯರು, ಸುಮಾರು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಗುರುತಿಸ್ಕೊಂಡವ್ರನ್ನೆಲ್ಲರನ್ನೂ ಕರೆಸಿ ಇವತ್ತು ರಮಣಶ್ರೀ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಲಾಯಿತು. ಸೊ ಷಡಾಕ್ಷರಿ ಅವರ ಒಂದು 75ನೇ ಹುಟ್ಟುಹಬ್ಬದ ಹಿನ್ನೆಲೆಯಿಂದಾಗಿ ಅವರ ಒಂದು ಕೃತಿ ಕ್ಷಣ ಹೊತ್ತು ಆಣೆ ಮುತ್ತು ಅನ್ನೋ ಒಂದು ಕೃತಿ ಕೂಡ ಇವತ್ತು ಬಿಡುಗಡೆ ಆಯಿತು. ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರ ಒಂದು ಹುಟ್ಟುಹಬ್ಬದ ದಿವಸನೇ ಇವತ್ತು ರಮಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ಲಿಂಗಪ್ಪ ಅವರು ಇದ್ದಾರೆ. ಸೊ ಚಿತ್ರದುರ್ಗದವರು, ಅವರು ಕೂಡ ಅಲ್ಲಿಂದ ಬಂದಿದ್ದು. ಸುಮಾರು ಒಳ್ಳೆ ಸಾಹಿತಿಗಳು, ಪ್ರೊಫೆಸರ್ ಕೂಡ ಹೌದು. ಅವರು ಹೇಳುವ ಒಂದು ಮಾತಂದ್ರೆ, ಹೆಚ್ಚೆಚ್ಚು ನಾವು ಬುದ್ಧ, ಗಾಂಧಿ, ಬಸವಣ್ಣ, ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ವಿಶೇಷವಾಗಿ ಯುವ ಪೀಳಿಗೆಗೆ ಈ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಜೀವನದಲ್ಲಿ ಉನ್ನತ ಸ್ಥಾನಮಾನ ಅಲಂಕರಿಸಲಾಗಿರ್ಬೋದು, ಒಳ್ಳೆ ರೀತಿಯ ಜೀವನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೆಲಸಗಳಾಗುತ್ತೆ. ವಿಶೇಷವಾಗಿ ಯುವ ಪೀಳಿಗೆಯಲ್ಲಿ ಪುಸ್ತಕಗಳ ಒಂದು ಏನು ಆಸಕ್ತಿ, ಓದುವಂಥ ಹವ್ಯಾಸ ಹೋಗ್ತಾ ಇದೆ, ಅದು ಬೆಳಿಬೇಕಾಗತ್ತೆ ಹೆಚ್ಚೆಚ್ಚು ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಬಂದಿದ್ರು. ಅವ್ರಿಗೂ ನಮ್ಮ ಚಾನೆಲ್ ವತಿಯಿಂದ ಶುಭಾಶಯ ತಿಳಿಸ್ತೀವಿ. ಮತ್ತು ಅವರ ಆಲ್ಮೋಸ್ಟ್ 10 ಜನ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಆಲ್ಮೋಸ್ಟ್ ತುಂಬ ದೊಡ್ಡ ಮಟ್ಟದ ಒಂದು ಸಾಹಿತ್ಯಕಾರರು, ಕೃತಿ ಅಂದರೆ ರಚನಾಕಾರರು. ಲ್ಯಾಂಗ್ವೇಜ್ ಏನು ಲಿಟ್ರೇಚರ್ ಲ್ಯಾಂಗ್ವೇಜಲ್ಲಿ ತಮ್ಮದೇ ಆದ ಒಂದು ಸ್ಥಾನಮಾನ, ಗೌರವ ಮತ್ತು ಹಿಡಿತ ಹೊಂದಿರುವಂಥ ಹಲವಾರು ಅವರ ಪುಸ್ತಕಗಳ ಮುಖಾಂತರ, ಅವರ ಕೃತಿಗಳ ಮುಖಾಂತರ, ಅವರ ಬರವಣಿಗೆಗಳ ಮುಖಾಂತರ ಎಲ್ಲರ ಮನಮಾತಾಗಿದ್ದಾರೆ. ಆ ಒಂದು ಕೃತಿಗಳು ನೀವು ಕೂಡ ಓದಿ ಆಲ್ಮೋಸ್ಟ್ ಅದರಲ್ಲಿ ಇರುವಂಥ ಸಾರಾಂಶಗಳನ್ನ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಈ ಥರ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮೂಡಿದಾಗ ಸಮಾಜದಲ್ಲಿ ಐಕ್ಯತೆ, ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಅಂತ ಅವರು ಕೂಡ ಅಭಿಪ್ರಾಯಪಟ್ಟರು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಇವರು ಮೂಲತಃ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಕನ್ನಡದಲ್ಲಿ ಕೃತಿಗಳನ್ನು 50ಕ್ಕಿಂತ ಹೆಚ್ಚು ರಚಿಸಿದ್ದಾರೆ. ಎಲ್ಲ ಸಾಮಾಜಿಕ ನ್ಯಾಯದ ಹೋರಾಟ, ವ್ಯಕ್ತಿ ಚಿತ್ರಣ ಮತ್ತು ಕನ್ನಡದ ಶರಣ ಪರಂಪರೆಯನ್ನು ಕುರಿತು ಬರೆದಿದ್ದಾರೆ. ಅಲಕ್ಷಿತ ಸಮುದಾಯ ಎಷ್ಟೋ ವಚನಕಾರರು, ಎಷ್ಟೋ ಹೆಸರುಗಳು ಗೊತ್ತಿಲ್ಲ, ಅಂಥವರನ್ನು ಹುಡುಕಿ ಅವರ ಬಗ್ಗೆ ಒಂದು ಸಂಶೋಧನೆಗಳನ್ನು ಮಾಡಿ ಅವರ ಬಗ್ಗೆ ಪುಸ್ತಕಗಳನ್ನು ಹೊರತರುವಂಥ ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರು ಮೂಲತಃ ಅರ್ಥಶಾಸ್ತ್ರದವರಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಒಂದು ಅವ್ರದ್ದೇ ಆದಂಥ ನಿರಂತರ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ನಿವೃತ್ತಿಯ ನಂತರ ಅವರ ಉತ್ತಮ ಬದುಕನ್ನು ಬರಹದ ಮುಖಾಂತರ ಕಟ್ಕೊಂಡಿದ್ದಾರೆ. ಇದನ್ನು ನಾನು ಅವ್ರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಪ್ರವೀಣ್ ಕುಮಾರ್. ನಾನು ಎಕನಾಮಿಕ್ಸ್ ಪ್ರೊಫೆಸರ್. ಸೊ ಇದು ಅವರ ಮಾತು. ವಿಶೇಷವಾಗಿ ಆಲ್ಮೋಸ್ಟ್ ಕೃತಿಗಳು, ಯಾಕೆಂದರೆ ಎಲೆಮರೆಕಾಯಿ ಅಂತರ ಇರುವಂಥ ಹಲವಾರು ಪ್ರತಿಭಾನ್ವಿತರಿದ್ದಾರೆ. ಅದೇ ಥರನೇ ಲಿಂಗಣ್ಣ ಅವರು ಅಷ್ಟೇ, ಅವರು ಕೂಡ ತುಂಬ ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ್ದಾರೆ. ಹಾಗಾಗಿ ಇವತ್ತು ಅವ್ರನ್ನ ಗುರುತಿಸಿ, ಯಾಕಂದರೆ ಅವ್ರಿಗೆ ಎಕ್ಸ್ಪೆಕ್ಟೆಡೇ ಮಾಡಿರಲಿಲ್ಲ, ಅನಿರೀಕ್ಷಿತವಾಗಿ ಬಂದಂಥ ಈ ಒಂದು ಸನ್ಮಾನ. ಯಾಕಂದರೆ ಅವಮಾನ ಅಪಮಾನಗಳ ನಂತರ ಸನ್ಮಾನ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವರು ಆಲ್ಮೋಸ್ಟ್ ಸುಮಾರು ಅವರು ಬೆಳೆದು ಬಂದ ಹಾದಿಯಾಗಿರ್ಬೋದು, ಪ್ರತಿಯೊಂದನ್ನು ಅವರು ಮೆಲುಕಳಿಸ್ಕೊಳ್ತಾ ಇವತ್ತು ಅವ್ರಿಗೆ ಸನ್ಮಾನ ಸಿಕ್ಕಿರೋದು. ಇನ್ನೂ ಹೆಚ್ಚೆಚ್ಚು ಅವರ ಒಂದು ಕೃತಿಗಳ ಮುಖಾಂತರ ಇನ್ನೂ ಹೆಚ್ಚೆಚ್ಚು ಶಕ್ತಿ ತುಂಬೋ ನಿಟ್ಟಿನಲ್ಲಿ, ಮುಂಬರುವ ದಿನಗಳಲ್ಲಿ ಕೆಲಸಗಳು ಮಾಡೋ ನಿಟ್ಟಿನಲ್ಲಿ ಅವರು ಮುಂದೆ ಅವ್ರಿಗೆ ಒಂದು ಶಕ್ತಿ ತುಂಬುತ್ತೆ ಈ ಒಂದು ಪ್ರಶಸ್ತಿ ಅಂತ ಅವರ ಒಂದು ಮತ್ತು ಅವರ ಮಗವರ ಮಾತು ಕೂಡ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಾನು ವಿಜಯಶ್ರೀ ಸವರದ. ಇಂದು ರಮಣಶ್ರೀ ಪ್ರತಿಷ್ಠಾನ ಏರ್ಪಡಿಸಿರುವ ರಮಣಶ್ರೀ ಪ್ರಶಸ್ತಿಯಲ್ಲಿ ನನಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ತುಂಬ ಸಂತೋಷ. ಇದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನ ಇಬ್ಬರೂ ಸೇರಿಕೊಂಡು ನೀಡಿರುವ ಇದು ಪ್ರಶಸ್ತಿ. ಮಹತ್ವದ ಸಂಸ್ಥೆಗಳಿಂದ
ಈ ಪ್ರಶಸ್ತಿಯನ್ನು ಪಡೆದಿದ್ದಕ್ಕಾಗಿ ತುಂಬ ನನಗೆ ಹೆಮ್ಮೆ ಎನಿಸುತ್ತದೆ. ನೀವು ಮುಂದಿನ ಪೀಳಿಗೆಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಯಂಗ್ಸ್ಟರ್ಸ್ಗೆ ಮತ್ತು ಈ ಥರ ಒಂದು ಸಾಹಿತಿಗಳಿಗೆ? ಮತ್ತೆ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಯಾರು ಜಾಸ್ತಿ ಫೋನಲ್ಲಿ ಇರ್ತಾರೆ, ಜಾಸ್ತಿ ಪುಸ್ತಕಗಳು ಓದೋದು ಆ ಒಂದು ಹವ್ಯಾಸಗಳೇ ತುಂಬ ಜನಗಳಲ್ಲಿಲ್ಲ. ಅವ್ರಿಗೆ ನಿಮ್ಮ ಒಂದು ಏನು ಮೆಸೇಜ್? ಇವತ್ತಿನ ಯುವ ಜನಾಂಗಕ್ಕೆ ಈ ಶರಣ ಸಾಹಿತ್ಯ ಇದು ತಲುಪಬೇಕಾದ್ರೆ ಈ ಥರದ ಕಾರ್ಯಕ್ರಮಗಳಾಗಿರ್ಬೋದು, ಅಂದರೆ ವಿಚಾರ ಸಂಕಿರಣಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಇವುಗಳನ್ನು ಹೆಚ್ಚೆಚ್ಚು ಪ್ರಕಟಿಸೋದರಿಂದ, ವಿಚಾರ ಸಂಕಿರಣಗಳನ್ನು ನಡೆಸೋದರಿಂದ ಯುವಜನರ ಒಂದು ಗಮನ ಈ ಕಡೆಗೆ ಸೆಳೆಯಬೇಕು. ಆದರೆ ನಿಜವಾಗಿ ನೋಡಿದರೆ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಧ್ಯಮ ವಯಸ್ಸದವರು, ಹಿರಿಯರು ಮಾತ್ರ ಪಾಲ್ಗೊಳ್ತಾ ಇದ್ದಾರೆ. ಯುವ ಜನರು ಕಾಣೋದೇ ಇಲ್ಲ. ನಾವು ವೇದಿಕೆ ಮೇಲೆ ಕುಂತ್ಕೊಂಡು ಕೆಳಗಡೆ ನೋಡ್ತೀವಿ, ಯಾರಾದರೂ ಅಂಥವ್ರು ಬಂದಿದ್ದಾರೇನಂತ, ಒಬ್ಬರು ಕಾಣೋದಿಲ್ಲ. ನಿಜವಾಗಿ ನೋಡಿದರೆ ಇವತ್ತಿನ ಸಂದರ್ಭದಲ್ಲಿ ಈ ಶರಣ ಸಾಹಿತ್ಯ ಅನ್ನೋದಾಗಿರಬಹುದು, ಮತ್ತು ಬೇರೆ ಯಾವುದೇ ಒಂದು ಸಾಹಿತ್ಯದ ವಿಚಾರಗಳು, ಒಂದು ವೈಚಾರಿಕ ಪ್ರಜ್ಞೆ ಅವರಲ್ಲಿ ಮೂಡಿಸೋದು ಭಾಳ ಅಗತ್ಯ ಇದೆ. ಎಲ್ಲರೂ ಸಹ ಬರೀ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಅದರಲ್ಲೇ ಮುಳುಗಿಬಿಡ್ತಾರೆ. ಹೇಗಾಗಿದೆ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಒಂಥರದ ಭಯದ ವಾತಾವರಣ, ಆಮೇಲೆ ಹಿಂಸೆ, ಇದರ ಕೃತ್ಯಗಳೇ ಹೆಚ್ಚಾಗಿ ನಡೀತಾ ಇದೆ. ಇದನ್ನು ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ತಪ್ಪಿಸ್ಬೇಕಾದ್ರೆ ನಾವು ಪ್ರತಿಯೊಂದು ಮನೆಯಲ್ಲೂ ಸಹಿತ ಪಾಲಕರು ತಮ್ಮ ಮಕ್ಕಳಿಗೆ ಆ ದಿಶೆಯತ್ತ, ಆ ರೀತಿ ಚಿಂತನೆ ಮಾಡುವತ್ತ, ಅಂದರೆ ಶರಣ ಸಾಹಿತ್ಯದ ಬದುಕು ಬರಹದ ಕುರಿತಾಗಿರಬಹುದು, ಯಾವುದೇ ಒಂದು ಧರ್ಮದ ಒಂದು ವಿಚಾರಗಳಾಗಿರಬಹುದು, ಅದು ಮನುಷ್ಯನನ್ನು ಮನುಷ್ಯತ್ವದಿಂದ ಬಾಳುವುದು ಹೇಗೆ ಅಂತ ಅನ್ನತಕ್ಕಂಥ ವಿಚಾರ, ಮಾನವೀಯ ಮೌಲ್ಯಗಳನ್ನು ಮರೆಯುವಂಥ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಅನ್ನುವ ಒಂದು ವಿಚಾರ, ಈ ಪ್ರಜ್ಞೆ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳನ್ನು ಬಾಲ್ಯದಲ್ಲಿಯೇ ಇದನ್ನು ನಾವು ತಿಳಿಸ್ಕೊಡ್ಬೇಕು. ಬಹುಶಃ ಅಂಥ ಒಂದು ಆಶಾದಾಯಕ ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಅನ್ನುವ ಭರವಸೆ ನಮಗಿದೆ. ಇದು ನಮ್ಮ ಬರೀ ಮಕ್ಕಳ ಮೇಲೆ ಜವಾಬ್ದಾರಿ ಅಲ್ಲ, ಪಾಲಕರ ಮೇಲೂ ತುಂಬ ಜವಾಬ್ದಾರಿ ಇದೆ. ನಾವೇ ಪಾಲಕರು, ಪೋಷಕರಾದವರು. ಸ್ಮೈಲ್. ಓಕೆ 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 ಸ್ಮೈಲ್ ಸ್ಮೈಲ್ ಸ್ಮೈಲ್. ಓಕೆ, ಒಂದು ನಿಮಿಷ ಮೇಡಮ್ ಮೇಡಮ್. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ರಮಣಶ್ರೀಯ ಷಡಕ್ಷರಿಯವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಿದ್ದಾರೆ. ನಾವೆಲ್ಲ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಷಡಕ್ಷರಿಯವರಿಗೆ ಹುಟ್ಟುಹಬ್ಬದ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.